3 ವರ್ಷದಿಂದ ಇದೊಂದು ನನ್ನ ದೊಡ್ಡ ಕೆಲಸ ಆಗ್ಬಿಡ್ತು. ಆ ಪುಣ್ಯಾತ್ಮ ಈ ವರ್ಷ ಎಲ್ಲಿ ಹೋಗಿ ಕೂತಿದ್ದಾನೋ ಒಂದು ತಿಳಿತಾ ಇಲ್ಲ. ಇಷ್ಟೊಂದು ರಾತ್ರಿಯಲ್ಲಿ ಎಲ್ಲಿ ಅಂತ ಹುಡ್ಕೋದವನ್ನ. ಹೋದ ವರ್ಷ ಅದು ಯಾವುದೋ ಬಂಡೆ ಮೇಲೆ ಕೂತ್ಕೊಂಡಿದ್ದ. ಅವನನ್ನ ಹುಡುಕಿ ಹುಡುಕಿ ಸಾಕಾಗಿ ಬೆಳಗ್ಗೆ ಮನೆಗೆ ಕರ್ಕೊಂಡು ಬಂದೆ. ಈಗ ಅಲ್ಲಿಯೂ ಇಲ್ಲ. ಸದ್ಯನ ಅಂಜನಾ ಅವರು ನಿಮ್ ತಂಗಿ ಸಾಹಿತ್ಯ ಅವ್ರ ಡ್ರೆಸ್ ಹಾಕೊಂಡಿದ್ದಕ್ಕೆ ಅಜಿತ್ ಸಾಹೇಬ್ರು ಅಷ್ಟೊಂದು ಡಿಸ್ಟರ್ಬ್ ಆದ್ರಲ್ಲ. ಹಾಗೆಪ್ಪೆಲೆ ಅಜಿತ್ ಸಾಹೇಬ್ರು ಅಷ್ಟೊಂದು ಪ್ರೀತಿಸ್ತಾ ಇದ್ರ. ಪಾಪ ಸತ್ಯಣ್ಣ, ನಿಮ್ ತಂಗಿನ ಆ ದೇವ್ರು ಇಷ್ಟು ಬೇಗ ಕರ್ಕೋಬಾರ್ದಿತ್ತು. ಸತ್ಯಣ್ಣ, ನೀವ್ ತಪ್ಪು ತಿಳ್ಕೊಂಡ್ಲಿಲ್ಲ ಅಂದ್ರೆ ನಿಮ್ ತಂಗಿ ಸಾಹಿತ್ಯ ಅವರು ಕೇಕ್ ತೀರ್ಕೊಂಡ್ರು ಅಂತ ತಿಳ್ಕೊಬೋದಾ? ಭೂಮಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇವತ್ತು ಸಾಹಿತ್ಯ ಬಗ್ಗೆ ಮಾತಾಡೋದು ಬೇಡ. ಯಾಕಂದ್ರೆ ಅವಳ ಬಗ್ಗೆ ಮಾತಾಡ್ತಿದ್ರೆ ನನಗೆ ದುಃಖ ಒತ್ತಿರ್ಸ್ಕೊಂಡ್ ಬರುತ್ತೆ. ನನಗೆ ನಿಯಂತ್ರಣ ಮಾಡ್ಕೊಳ್ಳೋಕ್ಕಾಗಲ್ಲ. ನೋಡು, ಮೊದಲು ಅಜಿತನ ಹುಡ್ಕೋಣ, ಆಮೇಲೆ ನೀನು ಯಾವತ್ತಾದ್ರೂ ಬಿಡುವಾಗಿ ನಾನು ನಿನಗೆ ಸಾಹಿತ್ಯ ಬಗ್ಗೆ ಎಲ್ಲವನ್ನೂ ಹೇಳ್ತೀನಿ, ಸರಿನಾ? ಐಮ್ ಸೋ ಸಾರಿ ಸತ್ಯಣ್ಣ. ಹೇ, ಪರವಾಗಿಲ್ಲ. ಇದನ್ನ ನನ್ನ ಹತ್ರ ಕೇಳಿದ್ಯಾ ನೀನು? ಅಡ್ಡಿಲ್ಲ. ಅಪ್ಪಿ ತಪ್ಪಿ ನೀನು ಅಜಿತನ ಹತ್ರ ಇದನ್ನೆಲ್ಲ ಕೇಳಬೇಡ. ಯಾಕಂದ್ರೆ ನಿನಗೆ ಗೊತ್ತಲ್ಲ, ಇವತ್ತು ಮನೇನೆ ಬಿಟ್ಟು ಹೋಗಿದ್ದಾನೆ. ಈ ವಿಷಯ ನೀನೇನಾದರೂ ಕೇಳಿದ್ರೆ ಊರೇ ಬಿಟ್ಟು ಹೋಗ್ತಾನೆ ಅಂಥವನು. ಅಯ್ಯಯ್ಯೋ, ಇಲ್ಲ ಸತ್ಯಣ್ಣ, ನಾನು ಸಾಹೇಬ್ರ ಹತ್ರ ಏನೂ ಕೇಳೋದಿಲ್ಲ. ಸತ್ಯಣ್ಣ, ಅಲ್ಲಿ ಅಜಿತ ಸದ್ಯ ಸಿಕ್ನಲ್ಲ. ಅಜಿತ, ಏನು ಇದು? ಎಲ್ಲಿ ಅಂತ ನೀನು ಹುಡ್ಕೋದು? ನಡಿ ಮನೆಗೆ ಮೊದಲು, ನಡಿ. ಇಲ್ಲ ಸತ್ಯಣ್ಣ, ನೀವ್ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋಗಿದ್ರಿ? ನನ್ನ ಮನೆಗೆ ಈಗಲೇ ಬರಲ್ಲ, ನೀವು ಇಲ್ಲಿಂದ ಹೊರಡಿ. ಸಾಹೇಬ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಇವಾಗ ನನ್ನ ಮನಸ್ಥಿತಿ ಏನು ಅನ್ನೋದು ನಮ್ಗೀಗ ಅರ್ಥ ಆಗಿದೆ. ನೀವೀಗ ಬಂದಿದ್ರಿಂದ ಅಲ್ಲಿ ಮನೇಲಿ ಎಲ್ರು ನಮ್ಮಿಬ್ರು ಸಂಬಂಧದ ಬಗ್ಗೆ ಅನುಮಾನ ಪಡ್ತಿದ್ದಾರೆ. ನಾವಿಬ್ರು ಲವ್ನವ್ರ ಮದುವೆ ಆಗಿರೋದು ನಿಜಾನ ಅನ್ನೋ ರೀತಿ ಮನೆಯವರೆಲ್ಲ ಮಾತಾಡ್ತಿದ್ದಾರೆ. ನೋಡಿ ಸಾಹೇಬ್ರೆ, ನೀವು ನನ್ನ ಮದುವೆ ಆಗಿ ಮನೆಗೆ ಕರ್ಕೊಂಬಂದಿದ್ದ ದಿವಸ ಮನೆಯವ್ರ ಹತ್ರ ನೀವು ನನ್ನ ಸಾಹಿತ್ಯ ಜಾಗನ ತುಂಬಿದ್ದೀನಿ ಅಂತ ಹೇಳಿದ್ದೀರಾ. ಅದನ್ನ ನೀವು ಮರ್ತೋಗ್ಬಿಟ್ರಾ? ನನ್ನ ನೀವು ನಿಜಕ್ಕೂ ಲವ್ ಮಾಡಿದ್ರೆ ಸಾಹಿತ್ಯ ವಿಷಯ ಕೇಳಿ ನೀವು ಯಾಕೆ ಈಗ ಹೊರಗೆ ಬಂದ್ಬಿಟ್ರಿ ಅಂತ ಮನೆಯವರೆಲ್ಲ ಅಲ್ಲಿ ಮಾತಾಡ್ತಿದ್ದಾರೆ.